ಸ್ನೇಹಿತರೆ, ಇವತ್ತು ಕಲಬುರಗಿ ವಿಧಾನಸೌಧದ ಎದುರುಗಡೆ AIDS ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಇಂದ ಹೋರಾಟನ ಹಮ್ಮಿಕೊಂಡಿದ್ದೇವೆ. ಯಾಕಂತ ಕೇಳಿದ್ರೆ ಕಳೆದ 1.5 ತಿಂಗಳಾಯ್ತು, ಇಲ್ಲಿವರೆಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಆಗಿಲ್ಲ. ಅದು BCM ಇಲಾಖೆ ಆಗಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು. 1.5 ತಿಂಗಳಿಂದ ಕ್ಲಾಸಸ್ ನಡೀತಾ ಇದೆ, ಕಾಲೇಜ್ ಸ್ಟಾರ್ಟ್ ಆಗಿದೆ, ಆದ್ರೆ ಇಲ್ಲಿವರೆಗೂ ಹಾಸ್ಟೆಲ್ ಆಗಿಲ್ಲ. ಆಮೇಲೆ ವಿದ್ಯಾರ್ಥಿಗಳು, ಅದರಲ್ಲೂ ಹೆಣ್ಮಕ್ಳು ಕಾಲೇಜಿಗೆ ಮೆಟ್ಟಿಲು ಹತ್ತಿದೆ ಬಹಳ ರೇರು. ಆಮೇಲೆ ಇವತ್ತಿನ ಸಾಮಾಜಿಕ ಪರಿಸ್ಥಿತಿನಲ್ಲಿ ಓದಿಸೋದಕ್ಕೆ ಭಯ ಪಡ್ತಾ ಇದ್ದಾರೆ. ಎಲ್ಲ ಪೇರೆಂಟ್ಸ್, ಪೋಷಕರೆಲ್ಲ ಓದಿಸೋದಕ್ಕೆ ಭಯ ಪಡುವಂತ ಇಂಥ ವಾತಾವರಣದಲ್ಲೂ ಕೂಡ ಇಷ್ಟು ಜನ ವಿದ್ಯಾರ್ಥಿಗಳು ಕಾಲೇಜಿನ ಮೆಟ್ಟಿಲು ಹತ್ತಾ ಇದ್ದಾರೆ. ಅದರಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡೋದು ಕನಿಷ್ಠ ಜವಾಬ್ದಾರಿ ಸರ್ಕಾರದ್ದು. ಬಟ್ ಇದು ತಮ್ಮ ಸಂಪೂರ್ಣ ಜವಾಬ್ದಾರಿಯಿಂದ ಕಳಿಸ್ಕೋತಾ ಇದ್ದಾರೆ. ಯಾಕಂತ ಕೇಳಿದ್ರೆ 1.5 ತಿಂಗಳಿಂದ ಹಾಸ್ಟೆಲ್ ಆಗಿಲ್ಲ. ಆಮೇಲೆ SC/ST ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರೆಲ್ಲರಿಗೂ ಅರ್ಜಿ ಯಾರು ಹಾಕಿರ್ತಾರೆ ಅವ್ರಿಗೆಲ್ಲರಿಗೂ ಹಾಸ್ಟೆಲ್ ವ್ಯವಸ್ಥೆ ಆಗಬೇಕು ಅಂತೇಳಿ ರೂಲ್ಸ್ ಇದೆ. ಬಟ್ ಅದು ರೂಲ್ಸ್ ನಲ್ಲಿನೇ ಇದೆ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಇದು ಇಮಿಡಿಯೇಟ್ ಆಗಬೇಕು. ಆಮೇಲೆ ಯಾರು BCM ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಹಾಸ್ಟೆಲ್ ನೀಡದಂತಾನೆ ಅರ್ಜಿ ಸಲ್ಲಿಸಿದ್ದಾರೆ. ಬಟ್ ಅಲ್ಲಿ ಇಲಾಖೆ ಪ್ರಕಾರ 800 ವಿದ್ಯಾರ್ಥಿಗಳಿಗೆ ಮಾತ್ರ ಹಾಸ್ಟೆಲ್ ವ್ಯವಸ್ಥೆ ಆಗದ, ಅದು ರೂಲ್ಸ್ ಅದ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ರೂಲ್ಸ್ ಅನ್ನ ಇವಾಗ ವಿದ್ಯಾರ್ಥಿಗಳು 800 ವಿದ್ಯಾರ್ಥಿಗಳಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಪ್ಲೈ ಮಾಡಿರೋ ವಿದ್ಯಾರ್ಥಿಗಳು 5-6 ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಇಡೀ ಜಿಲ್ಲೆನಲ್ಲಿ ತಗೊಂಡ್ರೆ. ಹಂಗಂದ್ರೆ ಉಳಿದ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕಂತಾನೆ ನೀಡದಂತಾನೆ ಅರ್ಜಿ ಸಲ್ಲಿಸ್ಯಾರ. ಸೊ ಅಲ್ಲಿ ಅವರಿಗೆ ಕೂಡಲೇ ಹೊಸ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಅರ್ಜಿ ಸಲ್ಲಿಸಿರುವಂತ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕು ಅಂತೇಳಿ AIDS ವಿದ್ಯಾರ್ಥಿ ಸಂಘಟನೆಯಿಂದ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಜೊತೆಗೆ ಕಾಲೇಜ್ ಯಾವಾಗ ಆರಂಭ ಆಗುತ್ತಲ್ಲ ಅವಾಗೇನೆ ಅರ್ಜಿ ಬಿಡುಗಡೆ ಆಗ್ಬೇಕು, ಅವಾಗೇನೆ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕು. ನೆಕ್ಸ್ಟ್ ಇಯರ್ ಇಂದ ಇದು ಬಹಳ ಕೇರ್ ತಗೋಬೇಕು ಅಂತೇಳಿ ಅನ್ಸುತ್ತೆ ಎರಡೂ ಇಲಾಖೆಗಳು ಅಂತೇಳಿ AIDS ವಿದ್ಯಾರ್ಥಿ ಸಂಘಟನೆಯಿಂದ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಜೊತೆಗೆ ಈ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ, ಏನೂ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಉಗ್ರ ಹೋರಾಟಕ್ಕೆ ಎರಡೂ ಇಲಾಖೆಗಳ ಜವಾಬ್ದಾರರು ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ ಇದೀವಿ. AIDS ವಿದ್ಯಾರ್ಥಿ ಸಂಘಟನೆಯ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷ ಪ್ರೀತಿ ದೊಡ್ಡಮನಿ.